ಮೂರನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಮಂಡಲದ ಅಧಿವೇಶನ. ಪರ ವಿರೋಧದ ಚರ್ಚೆಯಾಗಲಿದ್ದು ಮಹತ್ವದ ವಿಧೇಯಕ ಮಂಡನೆಗೆ ಸರ್ಕಾರ ಸಜ್ಜಾಗಿದೆ ಎಂದು ಗ್ರೇಟರ್ ಬೆಂಗಳೂರು ವಿಧೇಯಕದ ವರದಿ ಸಲ್ಲಿಕೆಯಾಗಲಿದ್ದು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಪ್ಲಾನ್ ವಿಪಕ್ಷಗಳದ್ದು. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇವತ್ತು ಮೂರನೇ ದಿನ ಗ್ರೇಟರ್ ಬೆಂಗಳೂರು ವಿಧೇಯಕ ವರದಿ ಸಲ್ಲಿಕೆಯಾಗುತ್ತೆ ಅಧಿವೇಶನದಲ್ಲಿ. ಅಭಿವೃದ್ಧಿ ನೆಪ 7 ಪಾಲಿಕೆ 400 ಹೆಚ್ಚು ವಾರ್ಡ್ಗಳು ಸೆಲೆಕ್ಷನ್ನೇ ಆಗಲಿದೆ. ವಿಧೇಯಕ ಜಂಟಿ ಪರಿಶೀಲನಾ ಸಮಿತಿ ರಿಪೋರ್ಟ್ ಸಲ್ಲಿಕೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತದೆ. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಮಂಡಲ ಅಧಿವೇಶನ. ಪರ ವಿರೋಧ ಮಹತ್ವದ ವಿಧೇಯಕ ಮಂಡನೆಗೆ ಸಜ್ಜಾಗಿದೆ ಸರ್ಕಾರ. ಪರ ವಿರೋಧದ ಮಧ್ಯೆ ಕೂಡ ವಿಪಕ್ಷಗಳಿಂದ ಬೆಂಗಳೂರು ವಿಧೇಯಕಕ್ಕೆ ವಿರೋಧ ಮಾಡೋ ಸಾಧ್ಯತೆ ಕೂಡ ಇದೆ. ವರದಿ ಮಂಡಿಸಲಿದೆ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್. ಪರ ವಿರೋಧದ ಮಧ್ಯೆ ಕೂಡ ಮಹತ್ವದ ವಿಧೇಯಕ ಮಂಡನೆ ಮಾಡೋದಕ್ಕೆ ಸಜ್ಜಾಗಿದ್ದು ಕೆಲವು ಕ್ಷಣಗಳಲ್ಲಿ ಮೂರನೇ ದಿನದ ಅಧಿವೇಶನ ಆರಂಭವಾಗುತ್ತೆ. ಮೂರನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿದ್ದು ಅಧಿವೇಶನದಲ್ಲಿ. ಇವತ್ತು ಅಧಿವೇಶನಕ್ಕೆ ಬಿಸಿ ಮುಟ್ಟಿಸ್ಬೇಕಂತ ಒಂದು ಕಡೆ ವಿಪಕ್ಷಗಳು ಸಜ್ಜಾಗಿದ್ರೆ, ಇನ್ನೊಂದು ಕಡೆ ಬೆಂಗಳೂರು ರಿಪೋರ್ಟ್ನ ಕೊಡಬೇಕು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ ವಿಪಕ್ಷಗಳು. ಬೆಂಗಳೂರು ವಿಧೇಯಕಕ್ಕೆ ವಿರೋಧ ಮಾಡೋ ಸಾಧ್ಯತೆ ಕೂಡ ಇದೆ. ವಿಧೇಯಕದ ಜಂಟಿ ಪರಿಶೀಲನಾ ಸಮಿತಿ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ ರಿಜ್ವಾನ್ ಅರ್ಷದ್ ಅವರಿಂದ. ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಅವರ ಮುಖೇನ ವರದಿ ಸಲ್ಲಿಕೆಯಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲೇ ಮೂರನೇ ದಿನದ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಕೆಲವೇ ಕ್ಷಣಗಳು ಮಾತ್ರ ಇರೋದು ಅಧಿವೇಶನ ಆರಂಭಕ್ಕೆ. 10-15 ಅಧಿವೇಶನ ಆರಂಭವಾಗಲಿದೆ. ಇವತ್ತು ಸಾಕಷ್ಟು ಕುತೂಹಲ ಅಂತೂ ಇರುತ್ತೆ ಅಧಿವೇಶನದಲ್ಲಿ. ನೋಡೋಣ ವಿಪಕ್ಷಗಳು ಅಸ್ತ್ರಕ್ಕೆ ಸರ್ಕಾರ ಏನು ಕೌಂಟರ್ ಕೊಡುತ್ತೆ, ಏನು ಎತ್ತ ಅಂತ. ವರದಿ ಮಂಡಿಸಲಿದ್ದಾರೆ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಮೂರನೇ ದಿನದ ಅಧಿವೇಶನ, ವಿಧಾನಮಂಡಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತೇನೆಲ್ಲ ನಿರೀಕ್ಷೆಗಳಿದೆ, ಜೊತೆಗೆ ವಿರೋಧ ಪಕ್ಷಗಳು ಏನೆಲ್ಲ ಅಸ್ತ್ರವನ್ನ ಇವತ್ತು ಹೆಣಿಲಿಕ್ಕೆ ಮುಂದಾಗುತ್ತೆ ಅಂತ? ಪವಿತ್ರ, ಇವತ್ತು ಮೂರನೇ ದಿನಕ್ಕೆ ಬಜೆಟ್ ಅಧಿವೇಶನ ಕಾಲಿಡ್ತಾ ಇದೆ. ಈಗಾಗಲೇ ಏನು ನಿನ್ನೆ ನಡೆದಿರತಕ್ಕಂಥ ಕೆಲವಷ್ಟು ಅಧಿವೇಶನದಲ್ಲಿ ಪ್ರಸ್ತಾಪ ಆಗಿರತಕ್ಕಂಥ ಪ್ರಶ್ನೆಗಳಿಗೆ ಇವತ್ತು ಸರ್ಕಾರದಿಂದ ಉತ್ತರ ಕೂಡ ಕೊಡಲಿದ್ದಾರೆ. ಪ್ರಮುಖವಾಗಿ UPSC ಪರೀಕ್ಷೆಗಳಲ್ಲಿ ಅಕ್ರಮವಾಗಿರ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ, ಸರಿಯಾದ ರೀತಿ ಕ್ರಮ ಇಲ್ಲ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ನಿನ್ನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸೇರಿದಂತೆ ಹಲವು ನಾಯಕರು ಕೂಡ ಅದನ್ನ ಪ್ರಸ್ತಾಪ ಮಾಡಿದರು. ಸರ್ಕಾರ ಎಲ್ಲೊಂದ್ ಕಡೆ KPSC ಪರೀಕ್ಷೆಯನ್ನ ನಡೆಸೋದಕ್ಕೆ ಎಲ್ಲೊಂದ್ ಕಡೆ ವಿಫಲವಾಗ್ತಾ ಇದೆ, ಅಲ್ಲಿ ಅಧಿಕಾರಿಗಳದೇ ದಾರ್ಬಾರ್ ಆಗ್ತಾ ಇದೆ. ಸೊ ಹಾಗಾಗಿ ಅವುಗಳನ್ನೆಲ್ಲವನ್ನು ಕೂಡ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನುವಂಥದ್ದನ್ನು ಸುದೀರ್ಘವಾಗಿರತಕ್ಕಂಥ ಆರೋಪಗಳ ಸುರಿಮಳೆಯನ್ನೇ ನಿನ್ನೆ ವಿಪಕ್ಷ ನಾಯಕರು ಮಾಡಿದರು. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಸರ್ಕಾರದಿಂದ ಆ ಒಂದು ಪರೀಕ್ಷಾ ಅಕ್ರಮ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅದರ ಸಂಬಂಧಪಟ್ಟಂತೆ ಕೂಡ ಇವತ್ತು ಸರ್ಕಾರದಿಂದ ಉತ್ತರ ಕೂಡ ಕೊಡಲಿದ್ದಾರೆ.
ಇನ್ನೊಂದು ಪ್ರಮುಖವಾಗಿ ಪವಿತ್ರ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಏನು ವಿಧೇಯಕನ ಮಂಡನೆ ಮಾಡಿದ್ದಾರೆ. ಆ ಒಂದು ಗ್ರೇಟರ್ ಬೆಂಗಳೂರು ವಿಧೇಯಕ ಅಂತಕ್ಕಂಥದ್ದು ಒಂದು ಸಮಗ್ರ ಒಂದು ಆ, ಆ, ಉನ್ನತ ತನಿಖೆಗಾಗಿ ಅಥವಾ ಸಮಗ್ರ ಒಂದು ಪರಿಶೀಲನೆಗಾಗಿರೋ ಒಂದು ಜಂಟಿ ಸದನ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ಆ ಒಂದು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ಈಗಾಗಲೇ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಆ ವರದಿಯನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಸದನದಲ್ಲಿ ಇವತ್ತು ಒಂದು ಪ್ರಸ್ತಾಪ ಕೂಡ ಮಾಡಲಿದ್ದಾರೆ. ಸೊ ಈ ಒಂದು ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಕೂಡ ಸದನದಲ್ಲಿ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ವಿಪಕ್ಷ ನಾಯಕರು ಈ ಒಂದು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದಕ್ಕೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಎಲ್ಲೊಂದ್ ಕಡೆ ಇದು ಸರ್ಕಾರ ಚುನಾವಣೆಗಳನ್ನ ಮುಂದೆ ಹಾಕುವಂತ ಪ್ರಯತ್ನಕ್ಕೆ, ಬಿಬಿಎಂಪಿ ಚುನಾವಣೆ ಮುಂದೆ ಹಾಕುವಂತ ಪ್ರಯತ್ನಕ್ಕೆ ಈ ಒಂದು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದನ್ನ ತೆಗೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಹಾಗಾಗಿ ಅದನ್ನು ಕೂಡ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಿಷ್ಟು ವಾಕ್ಸಮರ ಆಗುವಂತ ಸಾಧ್ಯತೆ ಇದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಈಗಾಗಲೇ ಏನು ಬಜೆಟ್ ಕೂಡ ಇನ್ನೊಂದು ದಿನ ಮಾತ್ರ ಬಾಕಿ ಇರೋದು, ಇತ್ತ ಅಭಿವೃದ್ಧಿ ನೆಪದಲ್ಲಿ ಸಾಕಷ್ಟು ಲೂಟಿ ಹೊಡೆದಿದೆ ಸರ್ಕಾರ ಅನ್ನೋದು ಬಿಜೆಪಿ ಆರೋಪ ಆಗಿದೆ. ಜೊತೆಗೆ ಇವತ್ತು ಕೂಡ ಮೈತ್ರಿ ನಾಯಕರು ಒಟ್ಟಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಪ್ಲಾನ್ ವರ್ಕೌಟ್ ಆಗತ್ತಾ, ಅಥವಾ ಇಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೋಗಿ ವಿಪಕ್ಷಗಳೇ ಎಡವು ಬಿಡ್ತವ ಹೇಗೆ ಅಂತ? ಈ ಕೆಲವೊಂದಿಷ್ಟು ವಿಚಾರಗಳು ಅಂತಂದ್ರೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲೋ ಒಂದ್ ಕಡೆ ಘೋಷಣೆ ಮಾಡಿ ಸಹಿತ ಗ್ಯಾರಂಟಿಗಳನ್ನ ಮುಟ್ಟಿಸುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆ. ಚುನಾವಣೆಗಳು ಬಂದಾಗ ಮಾತ್ರ ಗ್ಯಾರಂಟಿಗಳಿಗೆ ಹಣ ಜಮೆ ಆಗುವಂಥದ್ದು, ಇಲ್ಲಾಂದ್ರೆ ಯಾವ ಯೋಜನೆಗೂ ಕೂಡ ಸಾಕಾಗೋದಿಲ್ಲ. ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಕೂಡ ಚುನಾವಣೆ ಬಂದಾಗ ಮಾತ್ರ ಹಣವನ್ನ ಜಮೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ SC/ST ಹಣವನ್ನು ಕೂಡ ಬೇರೆ ಗ್ಯಾರಂಟಿಗಳ ಮುಖಾಂತರ ಅದನ್ನ ಆ ಒಂದು ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಬೇರೆ ಉನ್ನತ ಯೋಜನೆಗಳಿಗೆ ಕೂಡ ಅದನ್ನ ಉಪಯೋಗಿಸಿಕೊಂಡು ಎಲ್ಲ ಒಂದ್ ಕಡೆ ಸರ್ಕಾರ ಒಂದು SC/ST ಸಮುದಾಯಗಳಿಗೆ ಒಂದು ಅನ್ಯಾಯ ಮಾಡ್ತಾ ಇದೆ. ದಲಿತ ಸಮುದಾಯಗಳಿಗೆ ಈ ಸರ್ಕಾರ ಒಂದು ರೀತಿಯಲ್ಲಿ ಸಾಕಷ್ಟು ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಆರೋಪಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಬಿಜೆಪಿ ನಾಯಕರು. ಇನ್ನೊಂದು ಕಡೆ JDS ನಾಯಕರು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆ ಕೂಡ ಆಡಳಿತಾರೂಢ ಪಕ್ಷವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳ ನಾಯಕರು ತಯಾರಾಗಿದ್ದಾರೆ. ಅದಕ್ಕೆ ಪ್ರತಿತಂತ್ರವಾಗಿ ನಿನ್ನೆ ಕೂಡ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ SCPTS ಹಣವನ್ನ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿರ್ತಕ್ಕಂಥ ದಾಖಲೆಗಳಿಟ್ಟು ಬಿಜೆಪಿ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಒಂದು SCPTS ಹಣವನ್ನು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಬೇರೆ ಬೇರೆ ಉದ್ದೇಶದ ಯೋಜನೆಗಳಿಗೆ ಉಪಯೋಗ ಮಾಡ್ತಾ ಇದೆ. ಇನ್ನೊಂದು ಕಡೆ ಒಂದ್ ಕಡೆ ಈ ಒಂದು SC/ST ಸಮುದಾಯಗಳಿಗೆ ಎಷ್ಟು ಬಿಜೆಪಿ ಸರ್ಕಾರ ಇರುವಂತ ರಾಜ್ಯಗಳಲ್ಲಿ ಎಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಬಜೆಟ್ನಲ್ಲಿ ಅನ್ನುವಂಥದ್ದನ್ನು ಕೂಡ ಸವಿವರವಾಗಿ ಕೂಡ ಬಿಚ್ಚಿತ್ತು. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಏನು ವಿಪಕ್ಷಗಳು ಹೋರಾಟ ಪ್ರತಿಭಟನೆ ಸದನದ ಒಳಗೆ ಸದನದ ಹೊರಗೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯುತ್ತರ ಕೊಡಲಿಕ್ಕೆ ಆಡಳಿತ ಪಕ್ಷವು ಕೂಡ ಸಾಕಷ್ಟು ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಹಾಗಾಗಿ ಒಂದ್ ಕಡೆ ಸದನದ ಒಳಗೆ ಕೂಡ ಇವತ್ತು ಕೂಡ ಒಂದಿಷ್ಟು ವಾಕ್ಸಮರ ನಡೆಯುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ.